ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಹೊರವಲಯದ ಸುರತ್ಕಲ್ನ ಕಾಟೆಪಲ್ಲ ಎಂಬಲ್ಲಿ ಅಪ್ರಾಪ್ತ ಯುವತಿಯ ಆತ್ಮಹತ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಭಾರಿ ಚರ್ಚೆಗೆ ಒಳಗಾಗಿದೆ. ಆಕೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಆ ಡೆತ್ ನೋಟ್ ಸಂಘ ಪರಿವಾರವನ್ನು ಕಟಾಕಟಿಯಲ್ಲಿ ನಿಲ್ಲಿಸಿದೆ. ನಾನು ಸಂಘ ಪರಿವಾರದಲ್ಲಿ ಇದ್ದರೂ ಕೂಡ ಅವರ್ಯಾರೂ ನನಗೆ ಸಹಾಯ ಮಾಡಿಲ್ಲ ಎಂದು ಮೃತ ಯುವತಿ ತನ್ನ ಡೆತ್ ನೋಟಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾಳೆ. ಅಮ್ಮ, ನನಗೆ ಈ ತಪ್ಪು ನೋಡಿಕೊಂಡು ಬದುಕೋಕೆ ಇಷ್ಟ ಇಲ್ಲ. ನನಗೆ ಇನ್ನು ಬದುಕೋಕೆ ಆಗಲ್ಲ. ಇದಕ್ಕೆ ಕಾರಣ ಯಾರು ಎಂದು ನಿಮಗೂ ಕೂಡ ಗೊತ್ತು. ನಿಮಗೆ ತುಂಬ ಕಷ್ಟ ಕೊಟ್ಟೆ ಅಮ್ಮ. ತಪ್ಪು ಮಾಡಿದವ ಈಗ ಆರಾಮ ಆಗಿದ್ದಾನೆ. ನನ್ನ ಜೀವನದ ಹಾಗೆ ನನ್ನ ತಂಗಿಯ ಜೀವನ ಆಗಬಾರ್ದು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾನು ನಂಬಿದ್ದ ಎಲ್ಲರೂ ಕೈ ಕೊಟ್ಟರು, ಅದು ದೇವರು ಆಗಿರಲಿ, ದೈವವೇ ಆಗಿರಲಿ, ಮನುಷ್ಯರೇ ಆಗಿರಲಿ, ನನಗೆ ಯಾರೂ ಇಲ್ಲ ಅಮ್ಮ. ಹಿಂದುತ್ವ ಸಂಘಟನೆಯಲ್ಲಿ ಇದ್ದರೂ ಕೂಡ ನನ್ನ ಜೊತೆ ಈಗ ಯಾರೂ ಇಲ್ಲ ಅಮ್ಮ ಎಂದು ಆ ಬಾಲಕಿ ಅಸಹಾಯಕಳಾಗಿ ತನ್ನ ಡೆತ್ ನೋಟಲ್ಲಿ ಬರೆದುಕೊಂಡಿದ್ದಾಳೆ. ಅಂದ ಹಾಗೆ ಈ ಕರಾಳ ಡೆತ್ ನೋಟ್ನ ಹಿಂದೆ ಒಂದು ಕಥೆ ಇದೆ. ಯುವಕನೋರ್ವ ಪ್ರೀತಿಸುವ ನಾಟಕವನ್ನು ಮಾಡಿ ಈ ಬಾಲಕಿಯನ್ನು ಗರ್ಭಿಣಿಯನ್ನಾಗಿಸಿ ಆ ಬಳಿಕ ತಿರಸ್ಕರಿಸಿದ ಕಥೆ ಇದು. ಮಂಗಳೂರಿನ ಹೊರವಲಯದ ಗಂಜಿಮಠ ಮೂಲದ ನಿವಾಸಿ ಸಂಘ ಪರಿವಾರದ ಕಾರ್ಯಕರ್ತ ಎಂದು ಹೇಳಲಾಗಿರುವ ಅನೀಶ್ ಪೂಜಾರಿ ಈ ಪ್ರೀತಿಯ ನಾಟಕವಾಡಿ ಈ ಬಾಲಕಿಯನ್ನು ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಎಂಬ ಆರೋಪ ಇರುವಂಥದ್ದು. ಇದರಿಂದ ಬಾಲಕಿ ಗರ್ಭಿಣಿಯಾಗಿದ್ಲು. ಈ ವಿಚಾರವನ್ನು ಆಕೆ ಅನೀಶ್ಗೆ ತಿಳಿಸಿದ್ಳು. ಆದರೆ ಆತ ಅದನ್ನು ತಿರಸ್ಕಾರ ಮಾಡಿದ್ದಾನೆ. ಜೊತೆಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಎಂದು ಆ ಬಾಲಕಿಯ ತಾಯಿ ನೀಡಿರುವ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಅನೀಶ್ ಪೂಜಾರಿ ಪ್ರೀತಿಯನ್ನ ನಿರಾಕರಿಸಿ ಅವಾಚ್ಯವಾಗಿ ಬೈದು ಕಳುಹಿಸಿದ ಜೂನ್ 22ರಂದು ಆ ರಾತ್ರಿ ಆ ಬಾಲಕಿ ತನ್ನ ತಾಯಿಗೆ ಈ ಮಾಹಿತಿಯನ್ನು ಕೂಡ ನೀಡಿದ್ಲು. ತಾಯಿ ಮಗಳನ್ನ ಸಮಾಧಾನ ಮಾಡಿ ಮರುದಿನ ಬೆಳಗ್ಗೆ ಕೆಲಸಕ್ಕೆ ಕೂಡ ಹೋಗಿದ್ರು. ವಾಪಸ್ ಮನೆಗೆ ಬಂದಾಗ ಮನೆಯ ಮಲಗುವ ಕೋಣೆಯ ಸೀಲಿಂಗ್ ಫ್ಯಾನಿಗೆ ಸೀರೆಯಿಂದ ನೇಣು ಬಿಗಿದುಕೊಂಡು ಆ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಳು ಎಂದು ವರದಿಯಾಗಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿ ಬಾಲಕಿಯ ತಾಯಿ ಸುರತ್ಕಲ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಆರೋಪಿ ಅನೀಶ್ ಪೂಜಾರಿ ವಿರುದ್ಧ ಫೋಕ್ಸೋ ಅತ್ಯಾಚಾರ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ವಿವಿಧ ಕಲಂ ಅಡಿಯಲ್ಲಿ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಆತ್ಮಹತ್ಯೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಹಿಂದೆ ಪುತ್ತೂರಲ್ಲಿ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿತ್ತು. ಯುವತಿ ಮತ್ತು ಯುವತಿಯ ತಾಯಿ ಮಾಧ್ಯಮದ ಮುಂದೆ ತಮ್ಮ ನೋವನ್ನು ತೋಡಿಕೊಂಡಿದ್ರು. ಸಂಘ ಪರಿವಾರದ ಸಂಘಟನೆಗಳು ಈ ವಿಷಯದಲ್ಲಿ ತೀವ್ರ ಪ್ರಶ್ನೆಗೆ ಒಳಗಾಗಿದ್ದವು. ಈ ಪ್ರಕರಣದಲ್ಲಿ ಒಂದು ವೇಳೆ ಆರೋಪಿ ಮುಸ್ಲಿಂ ಆಗ್ತಾ ಇದ್ದಿದ್ರೆ ಈಗಾಗಲೇ ಸಂಘ ಪರಿವಾರದ ಕಾರ್ಯಕರ್ತರು ಬೀದಿಯಲ್ಲಿ ಇರ್ತಾ ಇದ್ರು, ಘೋಷಣೆಯನ್ನ ಕೂಗ್ತಾ ಇದ್ರು, ಆ ವ್ಯಕ್ತಿಯನ್ನ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗಳು ಆಗ್ತಾ ಇತ್ತು. ಬಿಜೆಪಿ ಶಾಸಕರು ಹೇಳಿಕೆಗಳನ್ನು ಅತ್ತ ನೀಡ್ತಾ ಇದ್ರು. ಆದರೆ ಈ ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಯ ಆರೋಪಿ ಮುಸ್ಲಿಂ ಅಲ್ಲದೇ ಇರೋದ್ರಿಂದ ಯಾರೂ ಮಾತನಾಡ್ತಾ ಇಲ್ಲ. ಮಂಗಳೂರು ನಗರದ ಆ ಭಾಗದ ಶಾಸಕರಾದ ಭರತ್ ಶೆಟ್ಟಿ ಅವರು ಏನನ್ನು ಹೇಳ್ತಾ ಇಲ್ಲ ಎಂಬ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತ ಆಗ್ತಾ ಇದೆ. ಇದುವೇ ಸದ್ಯದ ಅಪ್ಡೇಟ್. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.